ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವಾಗ ನಾನು ಪ್ರೆಸೆಂಟ್ ಅಂದರೆ ಧರ್ಮಸ್ಥಳದಲ್ಲಿದ್ದೀನಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಬಂದಿದ್ದೀನಿ. ಅಂದರೆ ಏನು ಕೈಗೆ ವಾಚ್ ಇಲ್ಲ, ಮೇಕಪ್ ಇಲ್ಲ, ಅಂದರೆ ಲೈಕ್ ಏನಾದರೂ ಕ್ರೀಮ್ ಹಚ್ಕೊಂಡಿಲ್ಲ, ಬಳೆ ಇಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಜೊತೆಯಲ್ಲಿ ಈ ಬಟ್ಟೆ ಬಿಟ್ಟು ಒಂದು ಜೊತೆಯಲ್ಲಿ ಬಂದಿದ್ದೀನಿ. ಸೊ ಇವತ್ತು ಯಾವ ಥರ ಜರ್ನಿ ಆಯಿತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನೆನ್ನೆ ನೈಟು ನಾನು ಬೆಂಗಳೂರಲ್ಲಿದ್ದೆ ನಮ್ಮ ಮನೆಯಲ್ಲಿ. ಸೊ ನಮ್ಮ ಮಗಗೆ ಏನಾದರೂ ಕೊಡಬೇಕಾಗಿತ್ತು. ಸೊ ನೆನ್ನೆ ನೈಟು ನಾನು ಚಿಕ್ಕತಿರ್ಗಿ ಬಂದೆ. ಸೊ ಒಬ್ಬೊಬ್ಬರು ಇದ್ಬಿಟ್ಟು ನನಗೆ ಮಾಸ್ತಿ ನಮ್ಮ ಕಡೆಯವರೇ, ನೀನು ಬರಲೇಬೇಕು ಅಂತ ಹಠ ಇಟ್ಕೊಬಿಟ್ರು. ಬಂದೆ, ಮಾಸಿಗೆ ಹೋಗಿಲ್ಲ. ಸೊ ಡೈರೆಕ್ಟಾಗಿ ಚಿಕ್ಕತಿರುಪತಿಯಿಂದ ಬೆಳಗ್ಗೆ 5 ಗಂಟೆಗೆ ಎದ್ದೋಡಿ ಚಿಕ್ಕತಿರುಪತಿಯಿಂದ ಡೈರೆಕ್ಟಾಗಿ ಮಲೂರು ಬಂದೆ. ಸೊ 6-6:15 ಏನಾಯಿತು. ಸೊ ಬ್ರೋ ಇದ್ಕೊಂಡು ಸ್ವಲ್ಪ ಲೇಟ್ ಆಗಿದೆ ಬರೋದು ಅಂತ ಹೇಳಿದ್ರು. ಬಟ್ ನನಗೆ ಇದ್ದಿದ್ದು ಅದೊಂದೇ ಟೈಮ್ 5:15 ಇದ್ದಿದ್ದು ಚಿಕ್ಕತಿರುಪತಿನ ಬಸ್ಸು. ಸೊ ಅದು ಬಿಟ್ಟರೆ ಮತ್ತೆ 7:15 ಇತ್ತು. ಸೊ ಏನಕ್ಕಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬ್ರೋದು ಅವ್ರ ಫ್ಯಾಮಿಲಿ ಅವ್ರದ್ದು ಯಾರ್ದು ಅವ್ರ ಫ್ರೆಂಡ್ದು ಮದುವೆ ಇದೆ ಅಂತ ಹೇಳಿದರು. ಸೊ ನಾನು ಇದ್ಕೊಂಡು ಎಲ್ಲಿ ಅಂತ ಕೇಳಿದೆ, ಧರ್ಮಸ್ಥಳ ಅಂತ ಹೇಳಿದರು. ಸೊ ಧರ್ಮಸ್ಥಳ ನಾನು ಅಂದ್ಕೊಂಡಿದ್ದೆ ಯಾವತ್ತಾದ್ರೂ ಒಂದಿನ ಹೋಗಬೇಕು ಅಂತ. ಸೊ ಫೈನಲ್ ಆಗಿ ಇವತ್ತಾದರೆ ಆ ಪ್ಲೇಸ್ಗೆ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಅದು ಬಂದ್ಬಿಟ್ಟು ಇವತ್ತು ಲಾಡ್ಜಲ್ಲಿ ಸ್ಟೇ ಆಗ್ತಾಯಿದ್ದೀನಿ. ಯಾಕಂದರೆ ಕನ್ವೆನ್ಷನ್ ಇವತ್ತು ಬ್ರದರ್ದು ಬ್ರದರ್ದಲ್ಲ, ಸೊ ಅವರ ಫ್ರೆಂಡ್ದು ಇವತ್ತು ಮ್ಯಾರೇಜ್ ಇದೆ. ಸೊ ಅದಕ್ಕೋಸ್ಕರ ನಾನು ಹೆಂಗಿರೋ ನನಗೂ ನೋಡ್ದಂಗೆ ಆಗುತ್ತೆ ಧರ್ಮಸ್ಥಳ ಅಂತ ಒಂದು ಪಾಯಿಂಟ್ ಆಫ್ ವ್ಯೂವಿಂದ ಇವತ್ತು ಬಂದಿದ್ದೀನಿ. ಸೊ ಬರೋವಾಗ ಯಾವ ಥರ ಜರ್ನಿ ಆಯಿತು ಅಂತ ನಿಮ್ಗೆ ಸ್ವಲ್ಪ ಹೇಳ್ತೀನಿ. ಯಾಕಂದರೆ ಅಷ್ಟು ಖುಷಿನೂ ಇದೆ, ಅಷ್ಟು ಬೇಜಾರು ಇದೆ. ಯಾಕಂದರೆ 350 390 ಕಿಲೋಮೀಟರ್ಸ್ ಇರುತ್ತೆ. ಅಷ್ಟು ಜರ್ನಿ ಬಂದಿದ್ದೀನಿ. ಸೊ ಜರ್ನಿಯಲ್ಲಿ ಏನೇನಾಯಿತು, ಹೆಂಗಾಯಿತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಸ್ಟಾರ್ಟಿಂಗ್ ಆದರೆ ಬೆಳಿಗ್ಗೆ ನಿಮ್ಗೆ ಗೊತ್ತಿರೋ ಹಾಗೆ 5:15 ಮನೆ ಬಿಟ್ಟೆ, ನಮ್ಮ ಅಕ್ಕ ಮನೆಯಲ್ಲಿ. ಸೊ 5:15 ಬಿಟ್ಟು ಮತ್ತು ಅಲ್ಲಿಂದ 5:15 ಬಸ್ಗೆ ಹತ್ಕೊಂಡು ಅಲ್ಲಿಂದ ಮತ್ತು 6:10-6:15 ಬಂದೆ. ಸೊ ಅಲ್ಲಿ ನಿಂತ್ಕೊಂಡು 2 ಅವರ್ ವೆಯ್ಟ್ ಮಾಡಿದೆ. ಯಾಕಂದರೆ ಇನ್ನೋವಾ ಕಾರಿಗೆ ಡೆಕೋರೇಷನ್ ಮಾಡ್ತಿದ್ದೆ ಅಂತ ಹೇಳಿದ್ರು. ಡೆಕೋರೇಷನ್ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸು, ಫೋಟೋಗ್ರಾಫರ್ ಏನೋ ಅದರಲ್ಲೇ ಬರಬೇಕಾಗಿತ್ತು. ಸೊ ಅದರಲ್ಲಿ 7 ಜನ ಇರಬೇಕಾದ್ರೆ ನಾನು ಅದರಲ್ಲಿ ಎಕ್ಸ್ಟ್ರಾ ಆಗಿದ್ದೆ. ಸೊ ಬ್ರದರ್ ಹೇಳಿದರು ನನಗೆ, ನೀವು ಯಾವುದೇ ಒಂದು ಎಲ್ಲ ಅಡ್ವಾಂಟೇಜ್ ಕೊಡ್ತೀನಿ, ಎಲ್ಲ ನನಗೂ ಸೇಫ್ಟಿ ನೋಡ್ತೀನಿ ಅಂತ ಹೇಳಿದರು. ಸೊ ಹಾಗೆ ಬ್ರದರ್ ನೋಡ್ಕೊಂಬಂದರು. ಫಸ್ಟು ಹೋಗಿದ ತಕ್ಷಣ ನಮಗೆ ಟಿಫನ್ ಕೊಡಿದ್ರು. ಟಿಫನ್ ಆದಮೇಲೆ ಮತ್ತೆ ಟ್ರಾವೆಲ್ ಶುರು ಮಾಡಿದ್ವಿ. ಸೊ ಅಲ್ಲಿಂದ ಒಂದು ಹೊಸಕೋಟೆ ಹತ್ರ ಬರ್ತಾ ಇರಬೇಕಾದ್ರೆ ಒಂದು ನೈಸ್ ರೋಡ್ ಅಂತ ಇದೆ. ಸೊ ರೀಸೆಂಟಾಗಿ ನಮ್ಮದು ಓಪನಿಂಗ್ ಆಗಿರೋದು. ಸೊ ಅದರಲ್ಲಿ ಬಂದ್ಬಿಟ್ಟು ಹೊಸಕೋಟೆಯಿಂದ ದಬಾಸ್ಪೇಟೆ, ತುಮಕೂರು, ದೊಡ್ಡಬಳ್ಳಾಪುರ, ಹಾಸನ ಈ ಥರ ತುಂಬ ವಿಸಿಟ್ ಪ್ಲೇಸ್ ಬಂದ್ಬಿಟ್ಟು ಫೈನಲ್ ಆಗಿ ಸಕಲೇಶ್ಪುರ ಬಂದೆ. ಸೊ ಈ ಸಕಲೇಶ್ಪುರದಲ್ಲಿ ಏನಿದೆ ಅಂದರೆ, ಸೊ ನನಗೆ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಸಕಲೇಶ್ಪುರ ಅಂದರೆ ಏನೋ ಒಂದು ಘಾಟ್ ಸೆಕ್ಷನ್ ಅಂತಿತ್ತು. ಬಟ್ ಇವತ್ತು ನಾನು ಕನ್ನಡ ನೋಡಿದ್ನು ಸಕಲೇಶ್ಪುರ. ಸೊ ಆಲ್ರೆಡಿ ನಾನು ಗೋವಾದಿಂದ ಬರೋವಾಗ ಟ್ರೈನಲ್ಲಿ ನೋಡಿದ್ದೀನಿ ಸಕಲೇಶ್ಪುರ ಯಾವ ಥರ ಇತ್ತು ಅಂತ. ಬಟ್ ಅದು ನೈಟಲ್ಲಿ ನೋಡಿದ್ದು, ಬೆಳಿಗ್ಗೆ ನಾನು ನೋಡಿಲ್ಲ. ಸೊ ಇವತ್ತಾದರೂ ಬರ್ತಾಯಿದ್ದೀನಿ ಕಾರಲ್ಲಿ. ಸೊ ನನ್ನ ಮೈಂಡು ಒಂಥರ ಆಗ್ಬಿಡುತ್ತೆ. ಯಾಕಂದರೆ ನಾನು ಕರ್ನಾಟಕದಲ್ಲಿ ಇಟ್ಕೊಂಡು ಕೇರಳಗೆ ಹೋಗಿದ್ದೀನಿ. ಅದು ಶಬರಿಮಲೆಗೆ ಅಂತ ಹೋಗ್ಬಿಟ್ಟು ಸೊ ಕೇರಳ ಯಾವ ಥರ ಇರುತ್ತೆ ಅಂತ ನೋಡಿದ್ದೀನಿ. ಸೊ ಅದೇ ಫೀಲ್, ಅದಕ್ಕಿಂತ ತುಂಬಾ ಚೆನ್ನಾಗಿ ನನಗೆ ಫೀಲ್ ಅನ್ನಿಸ್ತಾ ಇದೆ ಈ ಲೊಕೇಶನ್ಗೆ ಬಂದು. ಸೊ ಧರ್ಮಸ್ಥಳ ಸಕಲೇಶ್ಪುರ ಪಕ್ಕದಲ್ಲಿ ಇರೋದು. ಸೊ ನನಗೆ ಆ ಥರ ಫೀಲ್ ಆಗ್ತಿದೆ. ಘಾಟ್ ಸೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ರೋಡಂತೂ ಒಂದು 95% ಚೆನ್ನಾಗಿದೆ, 5% ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಆ ಥರ ಮಾಡಿಕೊಂಡು ತುಂಬ ಜರ್ನಿನೇ ತುಂಬ ಇದಾಯಿತು. ಸೊ ಬೆಳಿಗ್ಗೆ 8:50 ಬಿಟ್ಟಿರೋನು ಇಲ್ಲಿಗೆ 4:15 ಬಂದಿದ್ದೀನಿ. ಅರ್ಥ ಮಾಡ್ಕೊಳ್ಳಿ ಯಾವ ಥರ ಜರ್ನಿ ಇತ್ತು ಅಂತ. ಸೊ ಬರೋವಾಗ ಸೇಫ್ಟಿಯಿಂದನೇ ಬಂದ್ವಿ. ಡ್ರೈವರ್ ನನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ಡ್ರೈವರಿಂದ ನಾವು 7 ಜನ ಬಂದಿದ್ದೀವಿ, ಅದೊಂದು ಸೇಫ್ಟಿ. ಸೊ ಹಂಗೆ ಹೇಳ್ತಾ ಇರಬೇಕಾದ್ರೆ ಜಾಸ್ತಿನೇ ಇದೆ. ಸೊ ಫೈನಲಿ ಮಧ್ಯಾಹ್ನ ಊಟ ಬೇರೆ ಇಲ್ಲ. ಮಧ್ಯಾಹ್ನ ಊಟ ಅಂದರೆ ನಾರ್ಮಲಾಗಿ ಏನಾದರೂ ಎಳ್ನೀರು ಮತ್ತು ಅರಿಶಿನ ಸಮಥಿಂಗ್ ಏನಾದರೂ ವಾಟ್ರು ಮತ್ತು ಇನ್ನೇನು ಸಮಥಿಂಗ್ ಏನಾದ್ರು ತಿನ್ಕೊಂಡು. ಯಾಕಂದರೆ ಇಷ್ಟು ಲಾಂಗ್ ಜರ್ನಿಯಲ್ಲಿ ತುಂಬಾ ಅವರು ನಮಗೆ ಕೇರ್ ಕೊಡ್ತಾರೆ. ಯಾಕಂದರೆ ಅಷ್ಟು ಅದೇನೋ ಗೊತ್ತಿಲ್ಲ, ತುಂಬ ಕೇರ್ ಕೊಟ್ಟರು ನನಗೆ ಅಂತಲ್ಲ, ನಾನು ಇಡೀ ನಮ್ಮ ಆ ಕಾರಲ್ಲಿ ಇರೋರಿಗೆ. ಏನು ಬೇಕಾದರೂ ತಿನ್ಕೋಬೋದು, ಎಲ್ಲಾದರೂ ಹೋಗ್ಬೋದು, ಎಲ್ಲಾದರೂ ಬರ್ಬೋದು, ಎಲ್ಲಿ ಕೇಳ್ತು ಅಲ್ಲಿ ನಿಲ್ಲಿಸ್ತಾರೆ. ಸೆಂಟ್ರಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ವಾಮಿಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾನು ಇರೋದು ಬ್ಯಾಕ್ ಸೀಟಲ್ಲಿ ಇದ್ದಿದ್ದು. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೆಂಟ್ರು ಮತ್ತು ಫ್ರಂಟಲ್ಲಿದ್ದರು. ಮತ್ತು ಬರ್ತಿರ್ಬೇಕು ವಾಮಿಟ್ ಆಗುತ್ತೆ. ಮತ್ತು ಹೇಳಿದ್ರೆ ಬೇಜಾರು ಅಂದ್ಬಿಟ್ಟು ಆಗಿದೆ. ಬಟ್ ಕಂಟ್ರೋಲ್ ಮಾಡೋಕ್ಕೆ ನನ್ನ ಕೈ ಆಗಿಲ್ಲ. ಬಟ್ ವಾಮಿಟ್ ಅಂತೂ ಬಂದಿಲ್ಲ. ಸೊ ಸ್ವಲ್ಪ ಹೊತ್ತು ನಿಲ್ಲಿಸಿ ಸ್ವಲ್ಪ ವಾಟರ್ ಕುಡಿದು ಮತ್ತು ಆ ಕಡೆ ಈ ಕಡೆ ಏನಾದರೂ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತು ಫೈನಲಾಗಿ ಕಾರ್ ಹತ್ಕೊಂಡು ಮತ್ತು ಟ್ರಾವೆಲೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ, ಸ್ವಲ್ಪ ಹೊತ್ತು ನೋಡಿಕೊಂಡೆ, ಸ್ವಲ್ಪ ಹೊತ್ತು ವಾಚ್ ಮಾಡಿದೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇದ್ದಿಲ್ಲ. ನಾನು ಬೇರೆ ಏನು ನಮ್ಮ ಮನೆಯಿಂದ ನಮ್ಮ ಅಕ್ಕ ಮನೆಗೆ ಬಂದು ಹಂಗೆ ಹೋಗೋದು ಅಂದ್ಕೊಂಡಿದ್ದು. ಸೊ ನನ್ನಂತೂ ಏನೂ ತಗೊಂಡೇ ಬಂದಿಲ್ಲ. ಏನಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಏನೂ ಬಂದಿಲ್ಲ. ಒಂದು ಜೊತೆ ಬಟ್ಟೆ ಬಿಟ್ಟರೆ, ಅಂದರೆ ನಮ್ಮ ಅಕ್ಕ ಮನೇಲಿ ಒಂದು ಜೊತೆ ಬಟ್ಟೆ ಇಟ್ಟಿದ್ದೆ,
ಅದು ಮಾತ್ರ ಹಾಕೋ ಬಂದಿದ್ದೆ. ಸೊ ಇವನೇ ಇಷ್ಟು ದೂರ ಹೋಗಿ ಯಾವನು ಇವನು ಅಂತ ಚೆನ್ನಾಗಿ ಹಾಕ್ಕೊಂಡಿಲ್ಲ ಬಟ್ಟೆ ಅಂತ ಯಾರಾದರೂ ಕಾಮೆಂಟ್ ಮಾಡೋಂಗಿದ್ರೆ ದಯವಿಟ್ಟು ಮಾಡಬೇಡಿ. ಸೊ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿರೋದು, ಅನ್ಎಕ್ಸ್ಪೆಕ್ಟೆಡಾಗಿ ಬಂದು ಇಲ್ಲಿದ್ದೇನೆ. ಸೊ ನನಗೆ ಬೇಕಾಗಿರೋದು ಈ ಲೊಕೇಶನ್ ಚೆನ್ನಾಗಿರ್ಬೇಕಂತ. ಬಟ್ ಫೋಟೋಶೂಟು ಹಿಡಿದೇನೆ, ಯಾಕಂದರೆ ಅಷ್ಟು ದೂರ ಬಂದು ಇಷ್ಟು ಫೋಟೋಸ್ ಹಿಡ್ದೀನಿ ಅಂದರೆ ಅದು ನನಗೆ ಮನಸ್ಸಿಗೆ ಹೋಗಲ್ಲ. ಸೊ ಇನ್ನೊಂದೇನಪ್ಪ ನಾನು ಹೇಳ್ತೀನಿ ಅಂದರೆ, ಸೊ ಈ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಬ್ರದರ್ ತುಂಬ ಚೆನ್ನಾಗಿ ಕೇರಿಂಗ್ ಮಾಡಿದ್ರು. ಸೊ ಆಲ್ರೆಡಿ ಕನ್ವೆನ್ಷನ್ ಹಾಲ್ ಬುಕ್ಕಿಂಗ್ ಮಾಡಿದ್ದಾರೆ. ಸೊ ಅದರಿಂದ ನಾನು ಇವಾಗ ಮಾತಾಡ್ತಿರೋದು. ಟ್ರಾವೆಲ್ನು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಸ್ವಲ್ಪ ಸಮ್ಟೈಮ್ಸು ಕಾರಲ್ಲಿ ಬರೋವಾಗ ಹಾಟ್ ಇತ್ತು, AC ಕೂಡ ಇತ್ತು. ಬಟ್ ಅದೇನೋ ಒಂಥರ ಸೆಕೆ, ವಾಮಿಟ್ ಬರೋ ಥರ, ಇಲ್ಲಾಂದರೆ ಒಂಥರ ಬೇಜಾರಾಗೋ ಥರ. ಒಟ್ಟಿನಲ್ಲಿ ಬಂದಿರೋದಕ್ಕೆ ತುಂಬ ಸಾರ್ಥಕನಾಗಿತ್ತು. ಯಾಕಂದರೆ ಇವತ್ತು ಬರಲ್ಲ ಅಂದ್ಕೊಂಡಿದ್ದೆ, ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದೀನಿ. ಸೊ ಬರೋವಾಗ ತುಂಬಾ ನನಗೆ ಖುಷಿ ಆಯಿತು ಅಂತ ಹೇಳ್ತೀನಿ. ಇನ್ನೇನು ಮಾಡೋದು, ಲಾಡ್ಜ್ಗೆ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಮತ್ತು ಇದ್ರ ಬಗ್ಗೆ ಶುರು ಮಾಡ್ತೀನಿ ಫ್ರೆಂಡ್ಸ್. ಸೊ ಇವಾಗ ಲಾಡ್ಜಲ್ಲಿ ಬಂದ್ಬಿಟ್ಟು ಸ್ವಲ್ಪ ನನಗೇನಾದರೂ ಫೋಟೋಶೂಟು ಇದ್ದರೆ ಇರುತ್ತೆ, ಇಲ್ಲಾಂದರೆ ಇರಲ್ಲ. ಬಟ್ ಫೋಟೋಶೂಟು ನನ್ನ ಫೋನಲ್ಲಿ ಇಟ್ಕೊತೀನಿ ಹೊರತು ನಾನು ಕ್ಯಾಮ್ರಾಗೆ ಹೋಗಲ್ಲ. ಯಾಕಂದರೆ ಕ್ಯಾಮ್ರಾಗೆ ಹೋದರೆ ಅದು ಯಾವತ್ತೋ ಒಂದಿನ ಬರುತ್ತೆ, ಅಲ್ಲಿವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ತೋರಿಸ್ಕೊಡ್ತೀನಿ ಯಾರು ಏನು ಅಂತ. ಸೊ ನಮ್ಮ ಕಾರಲ್ಲಿ ಬಂದಿರೋ ನಾವು ಒಬ್ಬರೇ, ಇನ್ನು ಬಸ್ಸಲ್ಲಿ ಬೇರೆ ಬರ್ತಿದ್ದಾರೆ. ನಾನೇನಾದರೂ ಬಸ್ಸಲ್ಲಿ ಬರ್ತಿದ್ದರೆ ಅದು ಎಷ್ಟು ಸತಿ ವಾಮಿಟ್ ಮಾಡ್ಕೊತಿದ್ದೀನಿ ಗೊತ್ತಿಲ್ಲ. ಸೊ ಆದಷ್ಟು ಕಾರಲ್ಲಿ ಬಂದಿದ್ದೀನಿ, ತುಂಬ ಸೇಫ್ಟಿಯಾಗಿ ಬಂದಿದ್ದೀನಿ, ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ, ಹಂಗೆ ನೋಡ್ತಾ ಇರಿ. ಅಲ್ಲಿವರೆಗೂ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಟೈರ್ಡ್ ಆಗಿರೋನು ಜಸ್ಟ್ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಶರ್ಟು ಪ್ಯಾಂಟ್ ಹಾಕೋದು ಬಾಕಿ. ಸೊ ಶರ್ಟು ಪ್ಯಾಂಟ್ ಹಾಕೊಂಡ್ಮೇಲೆ ಮತ್ತೆ ಟ್ರೈ ತೋರಿಸ್ತೀನಿ ಬನ್ನಿ ಯಾವ ಥರ ಇದ್ದೀನಿ ಅಂತ. ನಾನು ನಮ್ಮ ಅಕ್ಕ ಮನೆಯಿಂದ ತಗೊಂಬಂದ್ರೆ ಪ್ಯಾಂಟು ಶರ್ಟ್. ಸೊ ಇವಾಗ ಇದು ಬಟ್ಟೆ ಹಾಕ್ಕೊಂಡು ಮತ್ತೆ ಇವಾಗ ನೋಡೋಣ ಏನು ಅಂತ. ಕೊನೆಗೂ ಈ ಥರ ರೆಡಿ ಆಗಿದ್ದೀನಿ, ಔಟ್ಫಿಟ್ ನೋಡ್ಬೋದು ಇಲ್ಲಿ ಯಾವ ಥರ ಆಗಿದೆ ಅಂತ. ಸೊ ನಾನು ಇವಾಗ ಬೇರೆ ರೂಮ್ಗೆ ಹೋಗ್ತಾ ಇದ್ದೀನಿ. ಸೊ ನಂತರ ಅವರು ಏನಾದರೂ ರೆಡಿ ಆಗಿದ್ದಾರೆ ಇಲ್ಲ ಅಂತ. ಸೊ ಬನ್ನಿ ಟೆಸ್ಟ್ ಮಾಡೋಣ ರೆಡಿ ಆಗಿರಲಿಲ್ಲ ಅಂತ. ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಈ ಥರ ಇರ್ತಾರೆ ಅಂತ. ಆರಾಮಾಗಿ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಮಾತ್ರ ಫ್ರೆಶ್ ಅಪ್ ಆಗಿದ್ದೀನಿ. ಬನ್ನಿ ಔಟ್ಸೈಡ್ ಹೋಗೋಣ. ಬನ್ನಿ ಪರಿಚಯ ಮಾಡ್ಕೊಡ್ತೀನಿ ಈ ಕನ್ವೆನ್ಷನಲ್ಲಿ ಯಾವ ಥರ ಇದೆ ಅಂತ. ಸೊ ಇದು ಬಂದ್ಬಿಟ್ಟು ರಿಸೆಪ್ಷನಿಸ್ಟು. ಸೊ ಯಾರಾದರೂ ಬರಬೇಕಾದ್ರೆ ಎಂಟ್ರಿ ಮಾಡ್ಬೋದು. ರಿಸೆಪ್ಷನ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ರೋಡ್ ಪಕ್ಕದಲ್ಲೇ ರೋಡ್ ಇದೆ, ಧರ್ಮಸ್ಥಳ ಹೋಗೋ ರೋಡು. ಸೊ ಆದಮೇಲೆ ಪಕ್ಕದಲ್ಲಿ ಒಂದು ಅಂಗಡಿ ಇದೆ. ಅಂಗಡಿ ಆದಮೇಲೆ ಮುಂದೆ ಬರ್ತಿರ್ಬೇಕಾದ್ರೆ ನಮ್ಮೊಬ್ಬರು ನೋಡ್ಬೋದು, ಇಲ್ಲಿ ನಮ್ಮೊಬ್ಬರು ಫ್ರೆಂಡ್ದು ಮದುವೆ. ಸೊ ಎಲ್ಲ ಎಂಟ್ರೆನ್ಸ್ ಎಲ್ಲ ಆಗಿದೆ. ಸೊ ಅಲ್ಲೇ ಸೊ ಎಲ್ಲ ಆಗಿದೆ, ಡೆಕೋರೇಷನ್ಸ್ ಎಲ್ಲ ಮಾಡಿ ನೋಡ್ಬೋದು ಇಲ್ಲಿ. ಸೊ ಹಿಂಗೆ ಸ್ವಲ್ಪ ಮುಂದೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಏನಿರುತ್ತೆ ಅಂದರೆ ವೆಲ್ಕಮಿಂಗ್ ಇದೆ. ವೆಲ್ಕಮಿಂಗು. ಸೊ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಚೇರ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅದು ನಿಮಗೆ ಶಾರ್ಟ್ ತೋರಿಸ್ತೀನಿ ಬನ್ನಿ. ಸೊ ಇದೆ ನೋಡಿ ನಮ್ಮ ಬ್ರೋ ಮ್ಯಾರೇಜ್ ಮಾಡ್ಕೊಳ್ಳೋದು. ಸೊ ಎಲ್ಲ ಡೆಕೋರೇಷನ್ ಎಲ್ಲ ಆಗಿದೆ. ಇದು ಬಂದ್ಬಿಟ್ಟು ಟೇಟ್ಸು, ಯಾರಾದರೂ ಅವ್ರ ರಿಲೇಷನ್ಸ್ ಇದ್ದರೆ ಬರ್ಬೋದು ಇಲ್ಲಿ. ಸೊ ಆ ಕಡೆ ತೋರಿಸ್ತೀನಿ ಬನ್ನಿ, ಆ ಕಡೆ. ಸೊ ಈಗ ಹೋಗ್ತಿರ್ಬೇಕಾದ್ರೆ ಒಂದು ಸತಿ ನೋಡ್ಕೊಬೇಡಿ ಕನ್ವೆನ್ಷನ್ ಯಾವ ಥರ ಇದೆ ಅಂತ. ಕನ್ವೆನ್ಷನ್ ಅದು ಸೊ ಇದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತೋರಿಸ್ತೀನಿ. ಹೇಗಿದೆ ಕಮೆಂಟ್ ಮಾಡಿ. ಕನ್ವೆನ್ಷನ್ ಹಾಲ್ ತುಂಬ ದುಡ್ಡು ಖರ್ಚಾಗಿದೆ ಅಂತ ಇದಕ್ಕೆ. ಸೊ ಇದು ಬಂದ್ಬಿಟ್ಟು ಡೈನಿಂಗ್ ಹಾಲು. ಇದು ಡೈನಿಂಗ್ ಹಾಲು. ಇನ್ನೂ ಚೇರ್ಸ್ ಹಾಕಿಲ್ಲ, ಯಾಕಂದರೆ ಇವಾಗ ಎಷ್ಟು ಟೈಮು 5:30 ಆಗ್ತಿದೆ. ಸೊ ಅದು ನನ್ನ ಬ್ಯಾಗ್ ಬಂದ್ಬಿಟ್ಟು ಕಿಚನ್ ಅದು. ಸೊ ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ. ಇದೆಲ್ಲ ಇಷ್ಟ ಆಗಿದೆ. ಸೊ ಮದುವೆ ಬಂದ್ಬಿಟ್ಟು ಅಲ್ಲಾಗತ್ತೆ ಅಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಈ ಕನ್ವೆನ್ಷನ್ ಹಾಲ್ ಹೆಸರು ಬಂದ್ಬಿಟ್ಟು ಸುಪ್ರಜಾ ಕನ್ವೆನ್ಷನ್ ಹಾಲ್ ಅಂತ. ಸೊ ಇಲ್ಲಿ ವೆಲ್ಕಮಿಂಗ್ ಎಲ್ಲ ಮಾಡ್ಬಿಟ್ಮೇಲೆ ಮುಂದೆ ಏನಿರುತ್ತೆ ಅಂದರೆ, ಸೊ ತೋರಿಸ್ತೀನಿ ಬನ್ನಿ. ಪಾರ್ಕಿಂಗ್ ಇದೆ. ಸೊ ಪಾರ್ಕಿಂಗ್ ನಾನು ಹಿಂದೆ ಇದೆ ನೋಡಿ. ಸೊ ನಮಗೆ ಬಂದಿರೋದು ತುಂಬ ಕಮ್ಮಿ ಜನ ಅನ್ಕೊತೀನಿ, ಯಾಕಂದರೆ ತುಂಬ ಲಾಂಗ್ ಇದೆ, 400 ಕಿಲೋಮೀಟ್ರು. ಬಂದಿರೋ ತುಂಬ ಕಮ್ಮಿ ಜನ. ಸೊ ಆ ಪಾರ್ಕಿಂಗ್ ಅಡ್ಜಸ್ಟ್ ಆಗುತ್ತೆ. ಸೊ ಇನ್ನು ಎಲ್ಲ ಆದಮೇಲೆ ಇವಾಗ ಫೈನಲ್ ಟಚ್ಚು ಏನಂದರೆ, ಸೊ ಮದುವೆಗೆ ಯಾವ ಥರ ರೆಡಿ ಆಗ್ತಾರೆ ಮತ್ತು ಯಾವ ಥರ ನಡೀತಾ ಅಂತ ನಿಮಗೆ ಒಂದು ಫೈನಲ್ ಟಚ್ ಕೊಡ್ತೀನಿ. ಸೊ ಬನ್ನಿ ತೋರಿಸ್ತೀನಿ. ಕಾಣಿಸಿದ್ರೆ ಅವ್ರು ಬಂದ್ಬಿಟ್ಟು ಇವತ್ತು ವೆಡ್ಡಿಂಗ್ ನಡೀತಿದೆ. ಸೊ ಇವಾಗ ಜಸ್ಟು ಫೋಟೋ ಕ್ಲಿಪ್ಸ್ಗೋಸ್ಕರ ನೋಡ್ತಾರೆ. ನೋಡೋಣ ಬನ್ನಿ ಯಾವ ಥರ ನಡೀತಿದೆ ಅಂತ. ತಲೆ ಒಂಚೂರು ಮೇಲೆ ಸ್ಮೈಲ್ ಇರಲಿ, ಕಣ್ಣು ಮುಚ್ಚಬೇಡಿ, ಹಂಗೆ ಇರಿ ಅಣ್ಣ. ಅಲ್ಲೇ ನೋಡಿ ಮೇಡಮ್, ಫೇಸ್ ಟು ಫೇಸ್ ನೋಡಿ. ಸ್ಮೈಲ್ ಸ್ಮೈಲ್ ಇಲ್ಲ ನೋಡಿ, ಸ್ಮೈಲ್.
ಸೊ ಫೈನಲ್ ಆಗಿ ಕಪಲ್ದೆಲ್ಲ ಫೋಟೋ ಶೂಟ್ ಆಯಿತು. ಮತ್ತೆ ನೆಕ್ಸ್ಟ್ ಏನು ಮಾಡೋದು ಅಂದರೆ ರಿಸೆಪ್ಷನ್ ಈ ಥರ ಇತ್ತು. ಮತ್ತೆ ಅಲ್ಲಿಂದ ನೆಕ್ಸ್ಟ್ ಹೋಗ್ತಿರ್ಬೇಕಾದ್ರೆ ಮತ್ತೆ ಊಟ ತಿಂದ್ಬಿಟ್ಟು ಸ್ವಲ್ಪ ನೈಟ್ ಸ್ಟೇ ಮಾಡ್ಬೇಕಂತ ಹೇಳಿ 2-3 ಫೋಟೋ ತಗೊಂಡೆ. ಆಮೇಲೆ ನಿಮ್ಗೆ ಗೊತ್ತಿರೋ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಕಾರಲ್ಲಿ ಕೂತ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಮಗೆ ರಾಮ ಮಂದಿರ ಒಂದು ಟೆಂಪಲ್ ಕಾಣಿಸುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತು ಒಂದು ವಿಡಿಯೋ ಮಾಡ್ಕೊಂಡು ನಾರ್ಮಲ್ ಆಗಿ ಕೊನೆಗೂ ಎಂಟ್ರೆನ್ಸ್ ಧರ್ಮಸ್ಥಳ ಎಂಟ್ರೆನ್ಸ್ ಅದೇ. ಸೊ ಎಂಟ್ರೆನ್ಸ್ ಆಗಿದ ತಕ್ಷಣ ನನಗೆ ಏನು ಅನಿಸ್ತು ಅಂದರೆ ನಾನಂತೂ ಇವತ್ತು ಫೈನಲ್ ಆಗಿ ನನ್ನ ಧರ್ಮಸ್ಥಳ ಟೆಂಪಲ್ಗೆ ಸೇರ್ಕೊಂಡಿದ್ದೀನಿ. ಸೊ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಯಾವತ್ತಾದ್ರೂ ಒಂದೇ ಸೇರ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಕೊನೆಗೂ ನನ್ನ ಡ್ರೀಮ್ ಅನ್ನೋದು ಸ್ವಲ್ಪ ಕಂಪ್ಲೀಟ್ ಆಯಿತು. ಇವತ್ತು ಈ ಲೊಕೇಶನ್ ಬರೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀವಿ ಒಂದು ಪ್ರತಿ ವರ್ಷ. ಸೊ ಫೈನಲ್ ಆಗಿ ಇವತ್ತು ಸೇರ್ಕೊಂಡಿದ್ದೀನಿ. ತುಂಬ ಸಂತೋಷ ಆಗ್ತಿದೆ ಈ ದೇವರ ದರ್ಶನ ಪಡೆಯೋದಕ್ಕೆ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಲೊಕೇಶನ್ಗೆ ಬರ್ಬೋದು. ತುಂಬ ವಿಸಿಟ್ ಅಂದ್ಕೊಂಡಿದ್ದೆ ಎಲ್ಲಾದರೂ ಹೋಗೋಣ ಧರ್ಮಸ್ಥಳ ಪ್ಲೇಸ್ಗೆ. ಸೊ ಇವತ್ತು ಫೈನಲ್ ಆಗಿ ಅಟ್ಯಾಚ್ ಆಗಿದ್ದೀನಿ ಈ ಧರ್ಮಸ್ಥಳ ಪ್ಲೇಸ್ಗೆ. ನೋಡ್ಬೋದು ನನ್ನ ಬ್ಯಾಕ್ ಸೈಡ್ ಇದೆ ಅಂತ ಧರ್ಮಸ್ಥಳ. ಸೊ ಈ ಲೊಕೇಶನ್ ಬರೋದಕ್ಕೆ ತುಂಬ ದೂರನೇ ಇದೆ, ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಲೊಕೇಶನ್ ಆಗಿರೋ ಈ ದೇವಸ್ಥಾನ. ಬಸ್ ಫೆಸಿಲಿಟಿ ಇದೆ, ಬಟ್ ಟ್ರೈನ್ ಫೆಸಿಲಿಟಿ ಇಲ್ಲ. ಈ ಸಕಲೇಶ್ಪುರ ಪಕ್ಕದಲ್ಲೇ ಇದೆ, ಒಂದು 100 ಕಿಲೋಮೀಟರ್ಸ್ ಈ ಕಡೆ. ಸೊ ಒಂದು ಲೊಕೇಶನ್ ಬರೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಈ ಥರ ಬಂದಿದ್ದೀನಿ. ಸೊ ದೇವ್ರ ದರ್ಶನ ಪಡೆಯೋದಕ್ಕೆ ತುಂಬಾ ಖುಷಿನೇ ಆಯಿತು. ಈ ಲೊಕೇಶನ್ ಬಂದಿದ್ದು ಇನ್ನೂ ಖುಷಿ ಆಯಿತು, ಯಾಕಂದರೆ ಈ ಪ್ಲೇಸ್ ಇರೋದು ಅಷ್ಟು ಚೆನ್ನಾಗಿದೆ. ಈ ಪ್ಲೇಸು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಒಂದು ಕ್ಲಿಪ್ ತೋರಿಸ್ತೀನಿ ಬನ್ನಿ, ಯಾವ ಥರ ಎಡಿಟ್ ಮಾಡಿದ್ದೀನಿ ಅಂತ. ಗಮನ ತವ ಚರಣ ಕಮಲ ಮಿಹ ಮನಸಿಲ ಸತು ಮಮ ನಿತ್ಯಂ. ಗರುಡ ಗಮನ ತವ ಚರಣ ಕಮಲ ಮಿಹ ಮನಸಿಲ ಸತು ಮಮ ನಿತ್ಯಂ. ಮನಸಿಲ ಸತು ಮಮ ನಿತ್ಯಂ. ಮಮ ತಾಪಮ ಪಾಕುರು ದೇವ, ಮಮ ಪಾಪಮ ಪಾಕುರು ದೇವ. ಸೊ ಕೊನೆಗೂ ದೇವ್ರ ದರ್ಶನ ನೋಡಿದಾಯ್ತು ಅಂತ ಹೇಳ್ಬಿಟ್ಟು ಇವತ್ತು ಪ್ರಸಾದ ತಿನ್ನೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಪ್ಲೇಸ್ಗೆ. ಸೊ ಆಲ್ರೆಡಿ ಇದು ಇನ್ಸೈಡ್ ಇರೋದು ತುಂಬಾ ಜಾಸ್ತಿನೇ ದೂರ ಇದೆ. ಆವಾಗ ಡಿಸ್ಟೆನ್ಸ್ ನನ್ ಕಾಣಿಸಿದ್ವಿ ಇವರಿಬ್ರು. ಸೊ ಇವ್ರು ಬಂದ್ಬಿಟ್ಟು ಫೋಟೋಗ್ರಾಫರ್. ಇವ್ರ ಜೊತೆ ಹೋಗಿ ಊಟ ತಿಂತೀನಿ. ಯಾವ ತರ ಊಟ ತಿಂತೀನಿ ಮತ್ತೆ ಇವತ್ತೇನ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಓದೆ ಓ ಮೈ ಗಾಡ್, ಜನಕ್ಕಿಂತ ಪ್ಲೇಸ್ ತುಂಬಾ ದೊಡ್ಡದಾಗಿದೆ ಇಲ್ಲಿ. ಸರಿ ಬನ್ನಿ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಬಂದಿದ್ದೀವಿ, ಇವಾಗ ಊಟ ತಿಂತೀವಿ ಮತ್ತೆ ಮಲಗ್ತೀವಿ. ಅದೇ ತಾನೇ ಬಂತು ತಟ್ಟೆ ಇಂಥ ದೊಡ್ಡ ತಟ್ಟೆ ಇದು. ಏನು ಪರವಾಗಿಲ್ಲ, ವೈಟ್ಸೆ ವస్తుంది. ಬನ್ನಿ ಸರ್, ಬೇಗ ಬನ್ನಿ, ಇಲ್ಲಿ ಹಸುವಾಗ್ತಿದೆ, ಬೇಗ ಬನ್ನಿ ಸರ್. ಇಲ್ಲಿ ಬ್ರೋ ಸ್ಟಾರ್ಟ್. ಹೆಂಗಿದೆ ಬ್ರೋ? ಅಜಯ್ ಬ್ರೋ ಹೇಗಿದೆ? ಆದಷ್ಟು ಬೇಗ ತಿಂದ್ಬಿಟ್ಟು ಹೇಳಿ, ಕಮೆಂಟ್ ಮಾಡಿ. ತಿಂದಿಲ್ಲ ಅಂದರೆ ಅಲ್ಲಿ ಅನ್ನ ಬರ್ತದೆ, ತುಂಬ ಬನ್ನಿ ಟೇಸ್ಟ್ ಮಾಡುವ. ಧರ್ಮಸ್ಥಳ ಅಂದರೆ ಪಾಯಸ ಚೆನ್ನಾಗಿರಬೇಕು. ಗುಡ್, ತುಂಬ ಚೆನ್ನಾಗಿದೆ. ಇಷ್ಟೇ, ಮುಂದೆ ಏನಿದೆ ಹೇಳ್ತೀನಿ. ಬಿಸಿ ಬಿಸಿ. ಬನ್ನಿ ಟೇಸ್ಟ್ ಮಾಡಿ. ಪರವಾಗಿಲ್ಲ, ಚೆನ್ನಾಗಿದೆ. ಹೇಗಿದೆ ಬ್ರೋ? ಹೇಗಿದೆ ಅನ್ನ? ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇನ್ನು ಮತ್ತೇನು ಮಾಡ್ತೀನಿ ಹೇಳ್ತೀನಿ. ಹೇಗಿದೆ ಊಟ ಅಂದರೆ 3 ಮಿಕ್ಸ್ ಮಾಡಿದ್ದೀನಿ. ರಸಮ್, ಅನ್ನ, ಮಜ್ಜಿಗೆ, ಊಟ ಅದನ ಸಾಂಬಾರು 3 ಮಿಕ್ಸ್ ಮಾಡಿಕೊಂಡು ಮತ್ತೆ ಬಿಟ್ಬಿಟ್ಟು ಬಂದಿದ್ದೀನಿ. ಹಂಗಿರ್ಬೇಕು. ಲಾಸ್ಟ್ಗೆ ಕೈ ತೊಳ್ಕೊಂಡು ಮುಂದೆ ಎಲ್ಲೋಗ್ತೀನಿ ಹೇಳ್ತೀನಿ ಬನ್ನಿ. ನೀವು ಕರೆ ಮಾಡಿದ್ದೀರುವ ಚಂದಾದ ಸುಸ್ತಾಗಿದ್ದಾರೆ. ಯಾಕಂದರೆ ಊಟ ತಿಂದಿದ್ದು ಜೀರ್ಣ ಆಗಿಲ್ಲ, ಅದಕ್ಕೆ. ಇವಾಗ ಜೀರ್ಣ ಆಗಬೇಕಂದ್ರೆ ಬರೀ ಸುತ್ತಾಡಬೇಕು, ಅದು ಮಾಡುವ ಬನ್ನಿ. ಹೇಳ್ದಂಗೆ ಸ್ವಲ್ಪ ಅದು ಜೀರ್ಣ ಮಾಡಿಕೊಂಡು ಆ ಕಡೆ ಸುತ್ತಾಡ್ಕೊಂಡು ಕೊನೆಗೂ ಆಟೋ ಸ್ಟ್ಯಾಂಡ್ಗೆ ಹೋಗ್ತಿರ್ಬೇಕಾದ್ರೆ ನನಗೆ ದಾರಗಳು ಬೇಕಾಗಿತ್ತು. ಸೊ ದಾರಗಳು ಬೇಕಂತ ಹೇಳಿ ಒಂದು ಅಂಗಡಿ ಇರುತ್ತೆ, ದಾರ ತಗೋಬಿಟ್ಟು ನನಗೋಸ್ಕರ ಆಟೋ ವೇಟ್ ಮಾಡ್ತಿದ್ರು. ನಮ್ಮ ಬ್ರೋಸ್ ಎಲ್ಲ ಅದರಲ್ಲಿ ಕೂತ್ಕೊಂಡಿದ್ರು. ಸೊ ಅದರಲ್ಲಿ ಕುತ್ಕೊಂಡು ಹೋಗ್ತಿರ್ಬೇಕಾದ್ರೆ ನನಗೆ ಕೇರಳ ಥರ ಫೀಲ್ ಆಗುತ್ತೆ, ಯಾಕಂದರೆ ಕೇರಳದಲ್ಲಿ ಕೂಡ ಇದೇ ಥರ ಸೇಮ್ ಆಟೋ ಇರೋದು. ಸೊ ಆಟೋದಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ನನಗೆ ಒಂಥರ ಅನಿಸ್ತು. ಸೊ ಆ ಫೀಲ್ ಯಾವ ಥರ ಇರುತ್ತೆ ನಿಮಗೂ ಕೂಡ ಗೊತ್ತಿರುತ್ತೆ, ಯಾಕಂದರೆ ಕೇರಳದಲ್ಲಿ ಹೋಗಿರೋರಿಗೆ. ಮತ್ತೆ ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ಒಂದು ರೌಂಡು ಬ್ಯಾಟಿಂಗ್ ಮಾಡ್ಕೊಬಿಟ್ಟು ಊಟನ ಮತ್ತೆ ಬರ್ತಿರ್ಬೇಕಾದ್ರೆ ಬಾಯ್. ಸೊ ಸ್ವಲ್ಪ ಹೊತ್ತು ಸ್ಟೇ ಮಾಡಿದಾಯಿತು. ಸ್ಟೇ ಮಾಡಿದ ಮೇಲೆ ಡೈರೆಕ್ಟಾಗಿ ಇವತ್ತು ಬಸ್ಸಲ್ಲಿ ಹೋಗೋಣ, ಯಾಕಂದರೆ ಕಾರಲ್ಲಿ ಯಾವ ಜರ್ನಿ ಮಾಡೋದು ಬೇಡ. ಬಸ್ಸಲ್ಲಿ ಹೋಗೋಣ. ಬಸ್ಸಲ್ಲಿ ಯಾವ ಥರ ಜನ ಇತ್ತು ಅಂತ ನೋಡ್ತೀನಿ, ಹೇಳ್ತೀನಿ ಬನ್ನಿ.
ಏನೋ ಕಾರಲ್ಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಬಂದೆ. ಇಲ್ಲಿ ನೋಡಿದ್ರೆ ಸೀಟೇ ಸಿಕ್ಕಿಲ್ಲ. ನನಗಂತೂ ತುಂಬಾನೇ ಬೇಜಾರಾಗಾಯ್ತು, ಯಾಕಂದ್ರೆ ಮುಂದೆ ಸೀಟಲ್ಲಿ ಕೂತ್ಕೊಂಡಿದ್ದೀನಿ, ಅಷ್ಟು ಬೇಜಾರಾಯಿತು. ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅದರಲ್ಲಿದ್ದಾರೆ, ನಾನು ಅದರಲ್ಲಿ ಇನ್ವಾಲ್ವ್ ಆಗೋದು ಬೇಡ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಜರ್ನಿ ಮಾಡೋ ಟೈಮಲ್ಲಿ 80 ಕಿಲೋಮೀಟರ್ ಆದಮೇಲೆ ನನಗೆ ಯಾವ ಥರ ಅನಿಸ್ತು ಅಂತ ಹೇಳ್ತೀನಿ ನೋಡಿ. ಗುರು, ಈ ಬಸ್ಸಲ್ಲಿ ಇಷ್ಟು ಜರ್ನಿ ಮಾಡೋದು 8 ಅವರ್ ಜರ್ನಿ ಮಾಡಬೇಕು ಈ ಬಸ್ಸಲ್ಲಿ. ಈ ರೋಡ್ ಬೇರೆ ಇದೆ, ಹಿಂಗಿದೆ. ಸೊ ಪ್ರತಿಯೊಂದು ಘಾಟಿಲಿದೆ. ಸೊ ಈ ರೋಡಲ್ಲಿ ಯಾವ ಥರ ಜರ್ನಿ ಮಾಡೋದು ಗೊತ್ತಾಗ್ತಾ ಇಲ್ಲ. ನೈಟು ಹೋಗೋದು ಎಷ್ಟು ಗಂಟೆಗಂತ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ. ಇನ್ನೇನೋ ಸ್ವಲ್ಪ ಯಾರಾದರೂ ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕಂದ್ರೆ ಕುಡಿಬೋದು. ಇವಾಗ ಈ ಜರ್ನಿಯಲ್ಲಿ ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಏನು ಮಾಡೋಕೆ ಸೀಟ್ ಬೇರೆ ಇಲ್ಲ, ಅದು ಮ್ಯಾಟ್ರು. ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ಬಂದಿದ್ದೇನೆ ಒಂದು 40 ಕಿಲೋಮೀಟ್ರು. ಸೊ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಜರ್ನಿ ಯಾವ ಥರ ಆಯಿತು ಅಂತ ಹೇಳ್ತೀನಿ. ಸೊ ಇದರಲ್ಲಿ ಏನು ಬೆನಿಫಿಟ್ ಅಂದರೆ ಡ್ರೈವರನ್ನ ಪಕ್ಕದಲ್ಲಿ ನನಗೆ ಒಂದು ಸೀಟ್ ಸಿಗುತ್ತೆ, ಅಂದರೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋದಕ್ಕೆ. ಅದಂತೂ ಸಿಕ್ಕಾಪಟ್ಟೆ ಖುಷಿ. ಯಾಕಂದರೆ ಸ್ಟ್ಯಾಂಡಿಂಗಲ್ಲಿ ಹೋಗೋದು ಆಗಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಸೀಟ್ ಸಿಕ್ಕಿದೆ. ಡ್ರೈವರನ್ನ ಬೇರೆ ಸ್ವಲ್ಪ ತಮಾಷೆ ಮಾಡ್ಕೊಂಡು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಕೂತ್ಕೊಂಡಿದ್ದೀನಿ. ಯಾಕಂದರೆ ಡಬಲ್ ಡ್ರೈವರ್ ಇರೋದು, ಒಬ್ಬರಾದ್ಮೇಲೆ ಒಬ್ಬರು ಜರ್ನಿ ಮಾಡೋ ಟೈಮಲ್ಲಿ. ಸೊ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಘಾಟ್ 16 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಇವಾಗ ನೆಕ್ಸ್ಟ್ ಬರೋದು ಹಾಸನ ಆದಮೇಲೆ ಏನಾದರೂ ಒಂದು ಫುಡ್ ತಿನ್ಬೇಕಂತ ಹೇಳಿ ನೆಕ್ಸ್ಟ್ ಎಲ್ಲ ಒಂದು ಹತ್ರ ನಡೆಸ್ತಾರೆ. ಅದರಲ್ಲಿ ನಾನು ಫುಡ್ ತಿಂದಲ್ಲ, ಯಾಕಂದರೆ ಇದರಲ್ಲಿ ಮಜ್ಜಿಗೆ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಮತ್ತು ತಣ್ಣಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಡಿತಾ ಇದ್ದೀನಿ. ಆಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಡ್ರೈವರನ್ನು ಹೊಡೆದ 80-90ರಲ್ಲಿ ಹೊಡೆದ ಹೈವೇಯಲ್ಲಿ. ಮತ್ತೆ ಆ ಡ್ರೈವರನ್ನು ಹೊಡೆದಿರೋ ಸ್ಪೀಡ್ಗೆ ಕೊನೆಗೂ ದಾಬಾಸ್ಪೇಟೆ ಬಂತು. 7 ಗಂಟೆಗೆ 8 ಗಂಟೆಗೆ ಸೇರಿಕೊಂಡೆ. ಕೊನೆಗೂ ದಾಬಾಸ್ಪೇಟೆಗೆ ಬಂದಿದ್ದೀನಿ. ನೋಡ್ಬೋದು, ಇಲ್ಲಿ ದಾಬಾಸ್ಪೇಟೆ ಅಂತ ಒಂದು ಲೊಕೇಶನ್ ಇದ್ದೀನಿ. ಸೊ ಈ ಲೊಕೇಶನಲ್ಲಿ ಬಂದ್ಬಿಟ್ಟು ನನ್ನ ಬ್ಯಾಕ್ ಸೈಡ್ ಏನಿದೆ ಇಲ್ಲಿಂದ ಗೊತ್ತಾಗುತ್ತೆ ಎಷ್ಟು ದೂರ ಇದೆ ಅಂತ. ಸೊ ಇದು ಬಂದ್ಬಿಟ್ಟು 1.5 ಅವರ್ ಜರ್ನಿ ಆಗುತ್ತೆ. ಸೊ ಬೆಳಿಗ್ಗೆ 12ವರೆಗೆ ಎದ್ದೊಳಿರೋರು ಇವಾಗ ಇನ್ನೂ ಟ್ರಾವೆಲೇ ಮಾಡ್ತಿದ್ವಿ, ಹೊತ್ತು ಇನ್ನೂ ಲೊಕೇಶನ್ ಸೇರ್ಕೊಂಡಿಲ್ಲ. ಸೊ ಬನ್ನಿ ನೋಡೋಣ. ಅಲ್ಲಿಂದ ನೋಡ್ತಿರ್ಬೇಕಾದ್ರೆ ಸ್ವಲ್ಪ ಜನ ಒಂದೊಂದು ಕಡೆ ಒಂದೊಂದು ಥರ ಹೋದ್ರು. ಮತ್ತು ಕೆಂಪೇಗೌಡ ಏರ್ಪೋರ್ಟ್ ಎಷ್ಟು ದೂರ ಇದೆ ಅಂದರೆ ನೋಡ್ಬೋದು ಇಲ್ಲಿ ಎಷ್ಟು ದೂರ ಇದೆ ಅಂತ. ಸೊ ಇನ್ನಷ್ಟು 1 ಅವರ್ 1.5 ಅವರ್ ಅಷ್ಟೇ ಇರೋದು ಹೊಸಕೋಟೆಗೆ. ಹೊಸಕೋಟೆಯಿಂದ ಬೇರೆ ಕಡೆ ಹೋಗಬೇಕು, ಅಂದರೆ ಅವರು ಮಾಲೂರ್ಗೆ ಹೋಗ್ತಾರೆ, ನಾನು ಹೊಸಕೋಟೆಯಿಂದ ಔಟ್ ಸೈಡ್ ಹೋಗಬೇಕು ನಮ್ಮ ಏರಿಯಾಗೆ. ಸೊ ಅದು ಹೇಳ್ತೀನಿ ಬನ್ನಿ ಯಾವ ಥರ ಆಯಿತು ಅಂತ. ಸೊ ಕೊನೆಗೂ ನನ್ನ ಜರ್ನಿ ಎಂಡ್ ಆಯಿತು ಅಂತ ಹೇಳ್ತೀನಿ. ಯಾಕಂದರೆ ಹೊಸಕೋಟೆ ನೈಸ್ ರೋಡ್ ಎಂಡ್ ಆಯಿತು. ಮತ್ತು ಅಲ್ಲಿಂದ ರ್ಯಾಪಿಡ್ ಮಾಡಿಕೊಂಡು ಬೈಕಲ್ಲಿ ಹೊಸಕೋಟೆ ನಿಯರ್ ಬೈ ಹೋಗ್ತೀನಿ, ಅಂದರೆ ಬಸ್ ಸ್ಟ್ಯಾಂಡ್ಗೆ. ಕೊನೆಗೂ ಬಸ್ ಹತ್ಕೊಂಡು ನಮ್ಮ ಏರಿಯಾಗೆ ಹೋದೆ. ಮತ್ತು ನಮ್ಮ ಅಣ್ಣ ಬಂದು ಮನೆ ಕರ್ಕೊಂಡು ಹೋದ. ಫೈನಲ್ ಆಗಿ ಮನೆಗೆ ಡೆಸ್ಟಿನೇಷನ್ ಎಂಡ್ ಆಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾವಾಗ ಮನೆಗೆ ಹೋದ್ರು ಪ್ರಶಾಂತವಾಗಿ ಸಾಕಪ್ಪ ಜರ್ನಿ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಟ್ರಾವೆಲ್ ಮಾಡಿದ ಅಷ್ಟಿತ್ತು, ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇದು ಕಷ್ಟಪಟ್ಟು ಎಡಿಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ಆದರೂ ನೀವು ಲೈಕ್ ಕೊಡಿ.